ಸರ್ಕಾರದ ವಿರುದ್ಧ ಮತ್ತೆ ಬಾಂಬ್ ಸಿಡಿಸ್ತಾರ ರಾಯರೆಡ್ಡಿ. ಇವತ್ತು ಹುಬ್ಬಳ್ಳಿಯಲ್ಲಿ ಬಸವರಾಜ ರಾಯರೆಡ್ಡಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅನುದಾನ, ರಾಜ್ಯದ ಆರ್ಥಿಕ ಸ್ಥಿತಿ ಕುರಿತು ಸುದ್ದಿಗೋಷ್ಠಿಯನ್ನ ಕರೆದಿರೋದು. ಇತ್ತೀಚೆಗೆ ಗ್ಯಾರಂಟಿಗಳ ಬಗ್ಗೆ ಬಸವರಾಜ ರಾಯರೆಡ್ಡಿ ವಿವಾದವನ್ನು ಸೃಷ್ಟಿ ಮಾಡಿಬಿಟ್ಟಿದ್ರು. ಹೀಗಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ರಾಯರೆಡ್ಡಿ ಅವರ ಸುದ್ದಿಗೋಷ್ಠಿ. ದಿಢೀರಂತ ಈ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಇವತ್ತು ಏನ್ ಮಾತಾಡ್ತಾರೋ ಅನ್ನೋದೊಂದು ಕುತೂಹಲ. ಯಾಕಂದ್ರೆ ಮೊನ್ನೆ ವೇದಿಕೆ ಮೇಲೆ ಭಾಷಣ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಏನೋ ಹೇಳಕ್ಕೆ ಹೋಗಿ ಇನ್ನೇನೋ ಹೇಳ್ಬಿಟ್ಟಿದ್ರು. ಸೊ ನಿಮಗೆ ರಸ್ತೆ ಎಲ್ಲ ಬೇಕಾ ಅಂದ್ರೆ ಗ್ಯಾರಂಟಿಗಳನ್ನು ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಇದು ಸಾಕಷ್ಟು ರೀತಿಯಾಗಿ ಚರ್ಚೆ ಆಗ್ಬಿಟ್ಟಿತ್ತು. ಹಾಗಿದ್ರೆ ಇವರು ಅಭಿವೃದ್ಧಿ ಕಾರ್ಯ ಮಾಡಬೇಕು ಅಂತಂದ್ರೆ ಗ್ಯಾರಂಟಿಗಳನ್ನ ಬಿಡಬೇಕಾ? ಗ್ಯಾರಂಟಿಗಳು ಕೊಡ್ತಾ ಇರೋದ್ರಿಂದ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ವಾ? ಸೊ ಈ ಥರದ ಪ್ರಶ್ನೆಗಳು ಹುಟ್ಕೊಂಡಿತ್ತು. ಆಮೇಲೆ ಸಿಎಂ ಇದಕ್ಕೆ ಖುದ್ದಾಗಿ ಮಾತಾಡಿದ್ರೆ ಆ ಥರ ಎಲ್ಲ ಏನೂ ಇಲ್ಲ, ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಾವು ನಿಲ್ಲಿಸೋದು ಇಲ್ಲ, ಅಭಿವೃದ್ಧಿ ಕಾರ್ಯಗಳನ್ನು ನಿಲ್ಲಿಸೋದು ಇಲ್ಲ, ಎಲ್ಲ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ, ಕಾಮಗಾರಿಗಳು ನಡೀತಾ ಇದೆ, ಅನುದಾನಗಳನ್ನು ಕೊಡ್ತೀವಿ ಅಂತ ಹೇಳಿ ಅದನ್ನು ಕ್ಲಿಯರ್ ಮಾಡಿದರು. ಈಗ ಮತ್ತೆ ಸುದ್ದಿಗೋಷ್ಠಿ ಕರೆದಿರೋದ್ರಿಂದ ಇನ್ನೇನು ಮಾತಾಡ್ಬಿಡ್ತಾರೋ ಅನ್ನೋದೊಂದು ಪ್ರಶ್ನೆ ಕಾಂಗ್ರೆಸ್ನವ್ರಿಗೆ ಇದೆ. ರಾಯರೆಡ್ಡಿ ಅವರು ಮಾತಾಡ್ತಾ ಸಿಎಂ ಆರ್ಥಿಕ ಸಲಹೆಗಾರರು ಬೇರೆ ಏನಾದರೂ ಹೇಳ್ಬಿಡ್ತಾರೆ ಏನೋ ಅನ್ನೋದೊಂದು ಪ್ರಶ್ನೆ ನೋಡಬೇಕು. ಸೊ ಅನುದಾನ ಮತ್ತು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಕುರಿತು ಮಾತನಾಡೋದಕ್ಕೆ ಅಂತ ಪ್ರೆಸ್ ಮೀಟನ್ನು ಕರೆದಿದ್ದಾರೆ. ಇವರ ಪ್ರೆಸ್ ಮೀಟ್ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಯಾವುದಾದ್ರೂ ವಿವಾದವನ್ನು ತಮ್ಮ ಮೈ ಮೇಲೆ ಹೇಳ್ಕೊಳ್ತಾರೋ, ಸರ್ಕಾರದ ಮೇಲೆ ಹಾಕ್ತಾರೋ, ಏನು ಮಾಡ್ತಾರೋ ನೋಡಬೇಕಿದೆ.